ಇಮ್ಯಾಜಿನ್ ನಂಗೆ ಹೆಂಗಾಗಿರ್ಬೇಡ ಆಗ. ಏನಪ್ಪ ಮಾಡೋದು, ಹೆಂಗ್ ಹೋಗಿ ಮಾತಾಡೋದು ಮಾಡಿದ್ ಒಂದೇ ಒಂದ್ ಟ್ರಿಕ್ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಫಸ್ಟ್ ಟಾಪಿಕ್ ಬಂದು ಫಿಯರ್, ಅಂದ್ರೆ ಭಯ. ಫಸ್ಟ್ ಟೈಮ್ ಮಾಡೋ ಯಾವುದೇ ಕೆಲಸ ಆಗಿದ್ರು ಭಯ ಅನ್ನೋದು ಕಾಮನ್. ಆದ್ರೆ ಆ ಭಯನ ಓವರ್ಕಮ್ ಮಾಡಿ ಯಾರು ಮುಂದೆ ಹೋಗ್ತಾರೋ ದೇ ವಿಲ್ ಗೆಟ್ ಸಕ್ಸೀಡೆಡ್. ಎಸ್, ನಾನಿವತ್ತು ನನ್ನ ಜರ್ನಿಯಲ್ಲಿ ಫಸ್ಟ್ ಟೈಮ್ ಆಗಿರೋ ಭಯನ ಶೇರ್ ಮಾಡ್ತೀನಿ. ಅದೇನಂತ ಅಂದ್ರೆ, ಲೈಕ್ ಐ ಆಮ್ ಅ ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್. ನನ್ನ ಪಕ್ಕದಲ್ಲಿರೋ ಫ್ರೆಂಡ್ಸ್ನ ನಾನು ಮಾತಾಡ್ಸ್ಬೇಕಂದ್ರೂ ಫಸ್ಟ್ ಕಾನ್ವರ್ಸೇಷನ್ ಅವರೇ ಸ್ಟಾರ್ಟ್ ಮಾಡಲಿ ಅನ್ನೋ ಕೈಂಡ್ ಆಫ್ ಪರ್ಸನ್. ಈ ತರ ಇರ್ಬೇಕಾದ್ರೆ ನಂಗೊಂದು ಆಪರ್ಚುನಿಟಿ ಬರುತ್ತೆ. ಆ ಆಪರ್ಚುನಿಟಿಯಲ್ಲಿ ಏನಾಗುತ್ತೆ ಅಂದ್ರೆ, ಐ ನೀಡ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಎನ್ ನಂಬರ್ ಆಫ್ ಪೀಪಲ್. ಇಮ್ಯಾಜಿನ್ ನಂಗೆ ಹೆಂಗಾಗಿರ್ಬೇಡ ಆಗ. ಐ ವಾಸ್ ಲೈಕ್, ಏನಪ್ಪ ಮಾಡೋದು, ಹೆಂಗ್ ಹೋಗಿ ಮಾತಾಡೋದು. ಆದ್ರೆ ಅಲ್ಲಿ ನಾನು ಫಸ್ಟ್ ಟೈಮ್ ಮಾತಾಡಕ್ ಹೋಗ್ತಿದ್ದೆ ಅನ್ನೋ ಪಾಯಿಂಟ್ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗೋದಾಗಿರ್ಬೋದು, ಫಸ್ಟ್ ಟೈಮ್ ಜಾಬ್ ಡೇ ಆಗಿರ್ಬೋದು, ಫಸ್ಟ್ ಟೈಮ್ ಆಂಕರಿಂಗ್ ಆಗಿರ್ಬೋದು, ಫಸ್ಟ್ ಟೈಮ್ ಯಾವುದೇ ಕೆಲಸ ಶುರು ಮಾಡೋದಕ್ಕೂ ಮುಂಚೆ ಈ ಭಯ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಸೊ ಆದ್ರೆ ಆ ಭಯ ನಮ್ಮ ಕಾನ್ಫಿಡೆನ್ಸ್ನ ಕುಂದಿಸ್ಬಾರ್ದು. ಯಾವಾಗ ನಮ್ ಭಯ ನಮ್ಮನ್ನ ರೂಲ್ ಮಾಡೋಕ್ ಸ್ಟಾರ್ಟ್ ಮಾಡುತ್ತೋ, ಸೊ ವಿ ಆರ್ ಲಾಸ್ಟ್ ಅಂತಾನೆ ಅರ್ಥ. ನಾವ್ ಯಾವತ್ತು ಆ ಚಾನ್ಸ್ನ ಕೊಡಬಾರ್ದು. ಓಕೆ, ಭಯ ಇರುತ್ತೆ, ಬಟ್ ವಿ ನೀಡ್ ಟು ಗಿವ್ ಟ್ರೈ. ನೋ, ಆ ಭಯನ ಹೋಗ್ಲಾಡ್ಸೋದಕ್ಕೆ ನಾನ್ ಫಾಲೋ ಮಾಡಿದ್ ಒಂದೇ ಒಂದ್ ಟ್ರಿಕ್ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ನೀವು ಅದನ್ನ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಆ ಟ್ರಿಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಎಸ್, ನಾನ್ ಫಾಲೋ ಮಾಡಿದ ಟ್ರಿಕ್ ಏನಂದ್ರೆ, ನನ್ ಬೆಸ್ಟ್ ಫ್ರೆಂಡ್ ಮಿರರ್. ಎಸ್, ಮಿರರ್ ಮುಂದೆ ನಿಂತ್ಕೊಂಡು ಫಸ್ಟ್ ಹೆಂಗ್ ಪರ್ಫೆಕ್ಟ್ ಆಗಿ ಕಾಣಿಸ್ತೀವಿ ನಿಮ್ ಲುಕ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಲುಕಿಂಗ್ ಗುಡ್. ಹಾ, ಎಸ್. ನಿಮ್ಮನ್ನ ನೀವು ಮಿರರ್ ಅಲ್ಲಿ ಯಾವಾಗ ನೋಡ್ಕೊಂತೀರೋ ಅವಾಗ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಆ ಕಾನ್ಫಿಡೆನ್ಸ್ ಜೊತೆಗೇನೆ ನಿಮ್ ಮಿರರ್ನ ಮುಂದೆ ನೀವ್ ಏನ್ ಅನ್ಕೊಂತೀರಾ ನಿಮ್ ಬಗ್ಗೆ ನೀವೇ ಮಾತಾಡಿ. ಎಸ್, ಯು ಕ್ಯಾನ್ ಡೂ ಇಟ್, ಯು ಆರ್ ದ ಬೆಸ್ಟ್, ಯು ವಿಲ್ ಡೂ ಇಟ್. ಅಂಡ್ ನೀವು ಸ್ಟೇಜ್ ಮೇಲೆ ಹೋಗಿ ಸ್ವಲ್ಪ ಜನದ ಮುಂದೆ ಏನ್ ಮಾತಾಡ್ಬೇಕಾಗಿರುತ್ತೋ ಅದನ್ನ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ಅಂಡ್ ನೆಕ್ಸ್ಟ್ ಡೇ ಏನೇನಾಯ್ತು, ನಾನು ಹೋಗಿ ಸ್ಟೇಜ್ ಮೇಲೆ ಹೆಂಗ್ ಪರ್ಫಾರ್ಮ್ ಮಾಡಿದೆ ಎಲ್ಲಾನು ಮತ್ತೊಂದು ಟಾಪಿಕ್ ಜೊತೆಗೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದಟ್, ಕೀಪ್ ಫಾಲೋಯಿಂಗ್ ಆಂಕರ್ ದಿವ್ಯಶ್ರೀ, ಮೈ ಆಂಕರ್ ಸೀರೀಸ್, boldness, confidence, creativity, blend of three shapes and anchor.